ಡಾಕ್ಟರ್, ಈ ಎಮರ್ಜೆನ್ಸಿ ಕಾಂಟ್ರಸೆಪ್ಟಿವ್ ಪಿಲ್ಸ್ ಸೇಫ್ ತಾನೆ? ಆಕ್ಚುಲಿ ಎಮರ್ಜೆನ್ಸಿ ಕಾಂಟ್ರಸೆಪ್ಟಿವ್ ಪಿಲ್ಸ್ ತಗೊಂಡ್ರೆ ಅದರಲ್ಲಿ ಪ್ರೊಜೆಸ್ಟ್ರಾನ್ ಇರುತ್ತೆ. ಇದೇನ್ ಮಾಡುತ್ತೆ ಅಂದ್ರೆ ಯೂಟ್ರಿಸ್ ನ ಒಳಭಾಗದಲ್ಲಿ ಕೆಲವು ಮಾರ್ಪಾಡುಗಳನ್ನ ಮಾಡುತ್ತೆ. ಅದರಿಂದ ಕೆಲವು ಬದಲಾವಣೆಗಳಾಗುತ್ತೆ. ಟ್ಯೂಬ್ ನ ವೇ ಪ್ಯಾಟರ್ನ್ ನ ಬದಲಾಯಿಸುತ್ತೆ. ಒಂದು ವೇಳೆ ಸ್ಪರ್ಮ್ ಒಳಗಡೆ ಹೋಗಿದ್ರೆ ಪ್ರೆಗ್ನೆನ್ಸಿನ ತಡೆಯೋದಿಕ್ಕೆ ಅದು ಪ್ರಯತ್ನ ಪಡುತ್ತೆ. ಮಾರ್ನಿಂಗ್ ಆಫ್ಟರ್ ಪಿಲ್ ತರ ಕೆಲಸ ಮಾಡುತ್ತೆ. ಆದ್ರೆ ಈ ವಿಷಯದಲ್ಲಿ ತುಂಬಾ ಸೈಡ್ ಎಫೆಕ್ಟ್ ಇದೆ. ಯಾಕೆಂದ್ರೆ ಇದು ತುಂಬಾ ಹೆವಿ ಡೋಸ್. ಸಕ್ಸಸ್ ರೇಟು ಅಷ್ಟು ಚೆನ್ನಾಗಿಲ್ಲ. ಹೇಳ್ಬೇಕಂದ್ರೆ 40-60% ಫೇಲ್ಯೂರ್ ಆಗಿದೆ. ಅಲ್ಲದೆ ಇದನ್ನ ಮಾರ್ಕೆಟಿಂಗ್ ಮಾಡಿರೋ ವಿಧಾನನೂ ಸರಿ ಇಲ್ಲ. ತುಂಬಾ ಫಾರ್ಮಾಸ್ಯೂಟಿಕಲ್ ಕಂಪನಿಗಳ ಆಡ್ ಗಳನ್ನ ನೀವು ನೋಡಿದ್ರೆ ಅದರಲ್ಲಿ ನಿಮಗೆ ಉತ್ತರ ಸಿಗುತ್ತೆ. ಇವತ್ತು ನೀವು ಸೆಕ್ಸ್ ಅಲ್ಲಿ ತೊಡಗಿದ್ರು ಪರವಾಗಿಲ್ಲ, ನಾಳೆ ಟ್ಯಾಬ್ಲೆಟ್ ಹಾಕೊಂಡ್ರೆ ಸರಿ ಹೋಗುತ್ತೆ. ಆ ಟ್ಯಾಬ್ಲೆಟ್ ತಗೊಂಡ್ಮೇಲೂ ತುಂಬಾ ಜನ ಪ್ರೆಗ್ನೆಂಟ್ ಆಗಿದ್ದಾರೆ. ಯಾಕೆಂದ್ರೆ ಈ ಟ್ಯಾಬ್ಲೆಟ್ ನ ಹಾಕೊಂಡ ನಂತರ ಎಷ್ಟೋ ಜನಕ್ಕೆ ಬ್ಲೀಡಿಂಗ್ ಆಗುವಂತ ಚಾನ್ಸಸ್ ಇದೆ. ಆದ್ರಿಂದ ತುಂಬಾ ಜನ ಹುಡುಗಿರು ಪೀರಿಯಡ್ಸ್ ಆಗಿದೆ, ಪ್ರೆಗ್ನೆಂಟ್ ಅಲ್ಲ ಅಂತ ತಿಳ್ಕೊಳ್ತಾರೆ. ಸೊ 2-3 ತಿಂಗಳ ತನಕ ಅವರು ಪ್ರೆಗ್ನೆಂಟ್ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಇಂಥ ಸಂದರ್ಭದಲ್ಲಿ ಅಬಾರ್ಷನ್ ಮಾಡೋದು ತುಂಬಾ ರಿಸ್ಕ್. ಒಂದ್ ಹೆಣ್ಣು ಎಷ್ಟು ಬಾರಿ ಈ ಟ್ಯಾಬ್ಲೆಟ್ನ ತಗೊಳ್ಬೋದು ಡಾಕ್ಟರ್? ಸಾಧಾರಣವಾಗಿ ನನ್ನನ್ನ ಇದ್ರ ಬಗ್ಗೆ ಕೇಳಿದ್ರೆ 3 ತಿಂಗಳಿಗೆ 1 ತಗೊಂಡ್ರೇನೆ ಜಾಸ್ತಿ. ಅದೇ ಒಂದು ಹೆಣ್ಣಿಗೆ ಮ್ಯಾಕ್ಸಿಮಮ್ ಲಿಮಿಟ್. ಆದ್ರೆ ಸಾಧಾರಣವಾಗಿ ಇದನ್ನ ಯಾಕೆ ಯೂಸ್ ಮಾಡ್ತಾರೆ ಅಂದ್ರೆ, ಕಾಂಡಮ್ ಯೂಸ್ ಮಾಡೋರು ದಿಢೀರಂತ ಕಾಂಡಮ್ ಹರಿದ್ರೆ ಅವಾಗ ಯೂಸ್ ಮಾಡ್ತಾರೆ. ಅಥವಾ ಯಾವ್ದಾದ್ರು ಪಾರ್ಟಿಗೆ ಹೋಗಿ ಸಿಕ್ಕಾಪಟ್ಟೆ ಕುಡಿದು ಏನ್ ನಡೀತಾ ಇದೆ ಅಂತ ಗೊತ್ತಾಗದೆ ಸೆಕ್ಸ್ ರಿಲೇಷನ್ ಮಾಡಿದಾಗ ತಗೊಳ್ತಾರೆ. ರೇಪ್ ಆದಾಗ್ಲೂ ತಗೊಳ್ತಾರೆ. ಯಾಕೆಂದ್ರೆ ರೇಪ್ ಆದವರು ಪ್ರೆಗ್ನೆನ್ಸಿ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ಈ ಕಾಂಟ್ರಸೆಪ್ಟಿವ್ ಪಿಲ್ಸ್ ನ ಕೊಡೋದು ಉಂಟು. ರೆಗ್ಯುಲರ್ ಆಗಿ ಯಾರು ಈ ಕಾಂಟ್ರಸೆಪ್ಟಿವ್ ಪಿಲ್ಸ್ ನ ಯೂಸ್ ಮಾಡಬಾರ್ದು. ಆದ್ರೆ ನನಗೆ ಗೊತ್ತಿರೋ ಪ್ರಕಾರ ತುಂಬಾ ಜನ ಈ ಪಿಲ್ಸ್ ತಗೊಳ್ತಾ ಇದ್ದಾರೆ. ಕೆಲವರು ತಿಂಗಳಿಗೆ 6-8 ಸಲನೂ ಇದನ್ನ ತಗೊಳ್ತಾರೆ. ಇದು ಪೀರಿಯಡ್ ಸೈಕಲ್ ಅನ್ನ ಬದಲಾಯಿಸುತ್ತೆ, ಹಾರ್ಮೋನ್ ನ ಮೆಸ್ಅಪ್ ಮಾಡುತ್ತೆ. ಅದು ಅಲ್ಲದೆ 40-60% ಪ್ರೆಗ್ನೆನ್ಸಿನ ಉಂಟು ಮಾಡುತ್ತೆ.